ಸಾಸ್ತಾಂದ ಸಿಗುವಂತ ಮಟ್ಟಿ ಬಟನ್ ಯಾವತ್ತಾರು ಟೇಸ್ಟ್ ಮಾಡಿರ್ಯಾ? ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಹೋಸ್ಟ್ ಆ್ಯಂಡ್ ದೋಸ್ತ್ ಆಂಕರ್ ಜೋಬಿನ್ ಅಮಾಸ್ಬೈಲ್. ಆಂಕರ್ ಜೋಬಿನ್ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ದಿನಾ ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ತೋಟದ ಕಡೆ ಒಂದು ವಾಕಿಂಗ್ ಹೋಗ್ದು ನನ್ನ ಡೈಲಿ ಹ್ಯಾಬಿಟ್. ಹಾಗೆ ಇವತ್ತು ಬೆಳಿಗ್ಗೆ ಕೂಡ ಎದ್ದು ಫ್ರೆಶ್ ಆಗಿ ತೋಟದ ಕಡೆ ಒಂದು ವಾಕಿಂಗ್ ಹೊರಟೆ. ತೋಟದ ಎಂಟ್ರೆನ್ಸ್ ಅಲ್ಲೇ ನಮ್ಮ ಸಂತೋಷ್ ಮಾಮ ಹುಲ್ಸೋರಕ್ಕೆ ಕತ್ತಿ ಮಸಿತಿದ್ರ. ಅವರು ನನ್ನ ಮಾತಾಡ್ಸ್ಕೊಂಡು ಸೀದಾ ನನ್ನ ತೋಟ ಎಲ್ಲ ಒಂದು ರೌಂಡ್ ವಾಕ್ ಮಾಡ್ಕೊಂಡು ವಾಪಸ್ ಬಂದೆ. ಇಲ್ಲಿ ಮನೇಲಿ ಬಂದು ಕಂಡ್ರೆ ನಮ್ಮ ಸಂತೋಷ್ ಮಾಮ ತೋಟದಿಂದ ಮನೆಗೆ ಬಂದು ಬೈಕಿಗೆ ಬುಟ್ಟಿ ಕಟ್ತಿದ್ರು. ಎಂತಕ್ಕೆ ಕೇಳ್ರೆ ಇವರಿಗೆ ಬೆನ್ನು ಒಬ್ರು ಹಾಂಗಾಗಿ ಹುಲ್ಲು ಹೊರಗೆ ಹೊತ್ಕೊಬಕ್ಕಾತಿಲ್ಲ, ಅದಕ್ಕೆ ಬೈಕಿಗೆ ಬುಟ್ಟಿ ಕಟ್ತಿದ್ರು. ಅದೊಂದು ವಿಡಿಯೋ ಮಾಡೋತ್ತಿಗೆ ಈ ವಿಡಿಯೋ ಎಲ್ಲ ಮಾಡಿ ಹಾಕ್ಬೇಡ ಗಡ ಅಂತೇಳಿ ಬೈತಿದ್ರು. ಹಾಗೆ ಅವ್ರದ್ದೊಂದೆರಡು ವಿಡಿಯೋ ಮಾಡ್ಕೊಂಡು ನಾನು ಸೀದಾ ರೆಡಿಯಾಗಿ ಡ್ಯೂಟಿಗೆ ಹೊರಟೆ. ಆ್ಯಕ್ಚುಲಿ ಕತೆ ಹೈಲಾದ ಇಲ್ಕಣಿ 2-3 ದಿನದಿಂದ ಮಳೆ ಬತ್ತಿತ್ತು. ನಾನು ಬೇರೆ ಇವತ್ತು ಗ್ರಾಚಾರ್ ಗೆಟ್ಟನ್ ಕೊಡಿ ತಗೊಂಡೋಯಿಲ್ಲ. ಬೆಳಿಗ್ಗೆ ಹೊರಡೋತ್ತಿಗೇನೋ ಮಳೆ ಇರಲಿಲ್ಲ, ಹಾಗಾಗಿ ನೆನಪಿಲ್ಲದೆ ಕೊಡಿ ಬಿಟ್ಟಿಗೆ ಬಂದೆ. ಆದರೆ ಗುಡ್ಡಿ ಅಂಗಡಿ ಹತ್ರ ಬಪ್ಪತ್ತಿ ಒಂದು ಮಳೆ ಶುರುವಾಯಿತು. ಹಂಗಿಂಗಲ್ಲ, ನಂಗಂತೂ ತಲೆ ಕೆಟ್ಟೋಯ್ತು. ಎಂತಕ್ಕಂದ್ರೆ ಬಸ್ಸಿನ ಕೆಳಗೆ ಇಳಿದು ಕೋಟಕ್ಕೆ ಹೋಯ್ಕಲ್ಲ, ಎಂತ ಮಾಡೋದು ಅಂದೇಳಿ ಯೋಚನೆ ಮಾಡ್ತಾ ಇಕ್ಕಂಡೆ. ಅಂತೂ ಕೋಟಕ್ಕೆ ಬಂದು ರೀಚ್ ಆದೆ. ಚಿರಿ ಮಳೆ ಬೇರೆ ಬರ್ತಿತ್ತು, ಬೇರೆ ಆಪ್ಷನ್ ಇಲ್ಲ ಅಂತೇಳಿ ಹೇಳಿ ಅದೇ ಮಳೆ ನನ್ಕಂಡು ಬಂದೆ. ಹಾಗೆ ಆಫೀಸಿಗೆ ಬಂದು ಸ್ವಲ್ಪ ತಲೆಯೆಲ್ಲ ಬಾಚ್ಕೊಂಡು ನಾನು ಸೀದಾ ನ್ಯೂಸ್ ಕೊಡು ಕೂತ್ಕೊಂಡೆ. ಯಾಕಂತ ಹೇಳಿದ್ರೆ ಇವತ್ತು ನಾನೇ ನ್ಯೂಸ್ ಕೊಡ್ಕಿತ್ತು. ನ್ಯೂಸೆಲ್ಲ ಶೂಟಿಂಗ್ ಆದಮೇಲೆ ಎಡಿಟಿಂಗಿಗೆ ಕೂತ್ಕೊಂಡೆ. ಹಾಗೆ ನನ್ನ ಪಕ್ಕದಲ್ಲಿ ನಮ್ಮ ಮಂಜುನಾಥ್ ಅಣ್ಣ ನಮ್ಮ ನ್ಯೂಸ್ ಚಾನಲ್ ಇದು ವೆಬ್ಸೈಟ್ನ ಸ್ವಲ್ಪ ಅಪ್ಡೇಟ್ ಮಾಡ್ತಾ ಇದ್ರು. ಇವ್ರದ್ದು ಆ್ಯಕ್ಚುಲಿ ಇನ್ಫೋಟೆಕ್ ಸೊಲ್ಯೂಷನ್ ಅಂತ ಒಂದು ಬೆಂಗಳೂರಲ್ಲಿ ಕಂಪ್ನಿ ಇತ್ತು. ಇವರು ವೆಬ್ಸೈಟ್ಗಳಾಗಲಿ ಅಥವಾ ಆ್ಯಪ್ಗಳಾಗಲಿ ಇವೆಲ್ಲವನ್ನು ಬಿಲ್ಡ್ ಮಾಡ್ತಾರೆ, ಹಾಗೆ ಡಿಸೈನ್ ಕೂಡ ಮಾಡ್ತಾರೆ. ನಿಮ್ಗೇನಾದರೂ ಇವ್ರ ಕಾಂಟ್ಯಾಕ್ಟ್ ಬೇಕಿದ್ರೆ ನಂಗೆ DM ಮಾಡಿ ನಾನು ಇವ್ರ ನಂಬರ್ ಕಳಿಸ್ತೆ. ಹಾಗೆ ಇವ್ರು ವೆಬ್ಸೈಟ್ ಡಿಸೈನ್ ಮಾಡುತ್ತಲ್ಲ, ಇವ್ರ ಹತ್ರ ಕೇಳ್ಕೊಂಡು ಅದನ್ನೆಲ್ಲ 1-2-3 ವೀಡಿಯೋ ಮಾಡ್ಕೊಂಡು ನಾನು ವರ್ಕ್ ಮಾಡೋದು ಶುರು ಮಾಡಿದೆ. ಇನ್ನೇನು ಸಾಯಂಕಾಲ ಆಯಿತು, ವರ್ಕ್ ಕೂಡ ಮುಗೀತು. ಹಾಗೆ ನಾನು ಮತ್ತು ದರ್ಶನ್ ಅಣ್ಣ ಸಾಸ್ತಾನದ ಕಡೆ ಹೊರಡ್ತು. ಎಂತಕ್ಕಪ್ಪ ಅಂತ ಹೇಳಿದ್ರೆ, ಸಾಸ್ತಾನದಾಗ ಒಂದು ಸಣ್ಣ ಹೋಟ್ಲಲ್ಲಿ ಮಟ್ಟಿ ಬಟಾಣಿ ಅಂತ ಒಂದು ತಿಂಡಿ ಮಾಡ್ತಾರೆ. ಈ ತಿಂಡಿ ಹೆಸರು ಕೇಳೋದು ನಾನು ಫಸ್ಟ್ ಟೈಮ್, ಅದಕ್ಕೋಸ್ಕರ ಟ್ರೈ ಮಾಡುವಂತ ಹೋದೆ. ಹೆಸರು ಕೇಳೋದು ಫಸ್ಟ್ ಟೈಮ್ ಇರ್ಬೋದು, ಆದರೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಇತ್ತು. ಸೇಮ್ ಮಸಾಲೆ ಪೂರಿ ಮಾಡ್ದಂಗೆ ಮಾಡ್ತಾರೆ, ಆದರೆ ಮಸಾಲೆ ಪೂರಿಗೆ ಪೂರಿ ಹಾಕೋ ಬದಲು ಇವರು ಅದಕ್ಕೆ ಬೇಯಿಸಿದ ಮಟ್ಟಿಯನ್ನು ಕಟ್ ಮಾಡಿ ಹಾಕ್ತಾರೆ. ಆರು ಟೇಸ್ಟ್ ಮಾತ್ರ ಸೂಪರ್ ಇದ್ದಿತ್ತು. ಈ ಅಂಗಡಿ ಸಾಸ್ತಾನದಾಗ ಎಲ್ಲಿ ಲೊಕೇಟ್ ಆಯ್ತು ಅಂತ ಹೇಳಿದ್ರೆ, ಸಾಸ್ತಾನ ಟೋಲ್ ಗೇಟ್ಗಿಂತ ಸ್ವಲ್ಪ ಹಿಂದೆ ಉಡುಪಿ ಕಡೆಯಿಂದ ಬರ್ತಾ ಲೆಫ್ಟ್ ಸೈಡಲ್ಲಿ ಈ ಅಂಗಡಿ ಇತ್ತು. ನೀವೇನಾದರೂ ಈ ಕಡೆ ಬಂದಿದ್ರೆ ಇಲ್ಲೊಂದ್ಸರಿ ಟ್ರೈ ಮಾಡಿ ಹೋಯ್ನಿ, ಆದರೆ ಸಂಜೆ ಹೊತ್ತು ಮಾತ್ರ ಈ ಹೋಟ್ಲು ಓಪನ್ ಇಪ್ಪದು. ಹಾಗೆ ಮಟ್ಟಿ ಬಟಾಣಿ ತಿನ್ಕೊಂಡು ನಾನು ಮತ್ತು ದರ್ಶನ್ ಅಣ್ಣ ರೂಮಿಗೆ ಬಂತು. ಎಂತಕ್ಕಂದ್ರೆ ಇವತ್ತು ನೈಟ್ ನಮ್ಮ ಪ್ರಣುತಣ್ಣನ ಬರ್ಡೇ ಸೆಲೆಬ್ರೇಟ್ ಮಾಡೋಗಿತ್ತು. ಹಾಗೆ ನಾನು ಇವತ್ತು ರೂಮಲ್ಲೇ ಸ್ಟೇ ಮಾಡ್ತಾ ಇದ್ದೆ. ಸೊ ನೈಟ್ ಆಯ್ತು, ನಾನು ಮತ್ತು ದರ್ಶನ್ ಅಣ್ಣ ಮಿಡ್ ನೈಟ್ ಪ್ರಣುತಣ್ಣನ ಮನೆಗೆ ಹೋಗಿ ಕೇಕ್ ಕಟಿಂಗ್ ಕೂಡ ಮಾಡ್ತು. ನಮ್ಮ ಪ್ರಣುತಣ್ಣ ಸೊಡ್ಡ ಕಾಣಿ ನಿದ್ರಿ ಕಣ್ಣಿಂದ ಇನ್ನು ಹೊರಬರ್ಲ. ಹಾಗೆ ಅಲ್ಲೊಂದು 2-3 ವಿಡಿಯೋ ಮಾಡ್ಕೊಂಡು ನಮ್ಮ ಪ್ರಣುತಣ್ಣಗೆ ಒಂದು ಬರ್ಡೇ ವಿಶ್ ಮಾಡಿ 1-2-3 ಫೋಟೋ ತಕೊಂಡು ನಾವು ಸೀದಾ ರೂಮಿಗೆ ಬಂತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಮತ್ತೆ ನನ್ನ ಅಕೌಂಟನ್ನು ಫಾಲೋ ಮಾಡೋದು ಮಾತ್ರ ಬರಿಬೇಡಿ. ಮತ್ತೆ ಮುಂದಿನ ವಿಡಿಯೋ ಸಿಗುವ, ಅಲ್ಲಿವರೆಗೂ ನಮಸ್ಕಾರ.